ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ CET ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ CET ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ, ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ನಮ್ಮ ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ವಿಲೇಜ್ ಅಕೌಂಟೆಂಟ್, PDO, BMTC ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ಇಂಪಾರ್ಟೆಂಟ್ ಪ್ರಶ್ನೆಗಳು ಹಾಗೂ ಪ್ರಚಲಿತ ಘಟನೆಗಳು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಹಾಕ್ತಾ ಇರ್ತೀವಿ. ವಿದ್ಯಾರ್ಥಿಗಳು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸನ್ನು ಮಾಡ್ಕೊತಿರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಒಂದು ಪ್ರಶ್ನೆ, ಯಾವ ನದಿಯನ್ನು ದಕ್ಷಿಣ ಗಂಗೆ ಎನ್ನುತ್ತಾರೆ? ಯಾವ ನದಿಯನ್ನು ದಕ್ಷಿಣ ಗಂಗೆ ಎನ್ನುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಗೋದಾವರಿ ನದಿ. ಆಪ್ಷನ್ ಬಿ, ಗೋದಾವರಿ ನದಿಗೆ ದಕ್ಷಿಣ ಗಂಗೆ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಪ್ರಮುಖವಾಗಿ ನೀವು ಪ್ರಚಲಿತ ಘಟನೆಗಳು ಹಾಗೂ ನೀವು ನದಿಗಳ ಬಗ್ಗೆನೂ ಕೂಡ ತಿಳ್ಕೊಬೇಕಾಗುತ್ತೆ. ಸ್ನೇಹಿತರೆ, ಪೂರ್ವಕ್ಕೆ ಹರಿಯುವಂಥ ನದಿಗಳು, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು, ಮತ್ತು ಯಾವ ನದಿಗೆ ಅಡ್ಡಲಾಗಿ ಯಾವ ಅಣೆಕಟ್ಟನ್ನು ಕಟ್ಟಲಾಗಿದೆ, ಮತ್ತು ಪ್ರಮುಖವಾದಂಥ ನದಿಗಳ ಉಪನದಿಗಳು ಯಾವುದು ಅಂತ ಪ್ರಮುಖವಾಗಿ ಇವಿಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಬೇಕಾಗಿರುತ್ತೆ. ಪ್ರತಿಯೊಂದು ಎಕ್ಸಾಮ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ನದಿಗಳ ಬಗ್ಗೆ 1 ಮಾರ್ಕ್ಸ್ ಫಿಕ್ಸ್ ಆಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ಸ್ನೇಹಿತರೆ, ಬನ್ನಿ ಈಗ ಎರಡನೇ ಪ್ರಶ್ನೆ ಕಡೆಗೆ ಹೋಗೋದಾದರೆ, ಸ್ನೇಹಿತರೆ, ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜೀವಮಂಡಲದ ನಿಕ್ಷೇಪವಲ್ಲ? ಸ್ನೇಹಿತರೆ, ಈ ಕೆಳಗಿನ ಯಾವುದು ಜೀವಮಂಡಲದ ನಿಕ್ಷೇಪವಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ವಿದ್ಯಾರ್ಥಿಗಳು ಲಾಸ್ಟಲ್ಲಿ ಅಲ್ಲ ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನಿಕ್ಷೇಪ ಅಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ನಲ್ಲಮಾಲ. ನಲ್ಲಮಾಲ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಇದು ಜೀವ ಮಂಡಲದ ನಿಕ್ಷೇಪ ಆಗಿರುವುದಿಲ್ಲ. ಇನ್ನು ಆಪ್ಷನ್ ಎ, ನೀಲಗಿರಿ, ಅಗಸ್ತ್ಯಮಾಲ ಮತ್ತು ಪಂಚಮಾರ್ಹಿ ಎಂಬಂಥದ್ದು 3 ಕೂಡ ಜೀವಮಂಡಲದ ನಿಕ್ಷೇಪವಾಗಿರುತ್ತದೆ. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮೂರನೇ ಪ್ರಶ್ನೆ, ಸಂಸ್ಥೆಯ ಲಾಭವನ್ನು ಸಮನಾಗಿ ಹಂಚಿಕೊಳ್ಳುವ ಷೇರುದಾರರನ್ನು ಹೀಗೆಂದು ಕರೆಯುತ್ತಾರೆ? ಸಂಸ್ಥೆಯ ಲಾಭವನ್ನು ಸಮನಾಗಿ ಹಂಚಿಕೊಳ್ಳುವಂಥ ಷೇರುದಾರರಿಗೆ ಹೀಗೆಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಮೂರನೇ ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಬಿ, ಈಕ್ವಿಟಿ ಷೇರು. ಈಕ್ವಿಟಿ ಷೇರುದಾರರು ಸಂಸ್ಥೆಯ, ಆಪ್ಷನ್ ಬಿ, ಸಂಸ್ಥೆಯ ಸಮನಾಗಿ ಲಾಭವನ್ನು ಹಂಚಿಕೊಳ್ಳುವಂಥವ್ರು ಆಗಿರ್ತಾರೆ. ಈಕ್ವಿಟಿ ಷೇರುದಾರರು ಸರಿಯಾದಂಥ ಉತ್ತರವಾಗಿರುತ್ತದೆ. ಸ್ನೇಹಿತರೆ, ಷೇರು ಮಾರುಕಟ್ಟೆಯಲ್ಲಿ ಇದು ಪ್ರಮುಖವಾದಂಥ ಒಂದು ಈಕ್ವಲ್ ಆಗಿ ಹಂಚಿಕೊಳ್ಳುವಂಥ ಒಂದು ಷೇರು ಮಾರುಕಟ್ಟೆ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ. ನಾಲ್ಕನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಚಹಾ ಎಲೆಯ ಸಂರಕ್ಷಣೆಗೆ ಪ್ರಮುಖವಾದದ್ದು ಅಲ್ಲ? ಸ್ನೇಹಿತರೆ, ಚಹಾ ಎಲೆಯ ಸಂರಕ್ಷಣೆಗಾಗಿ ಪ್ರಮುಖವಾದದ್ದು ಅಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ವಿದ್ಯಾರ್ಥಿಗಳು ನೀವೇನು ಮಾಡ್ತೀರಾ, ಪ್ರಮುಖವಾದದ್ದು ಅಂತಂದರೆ ಚಹಾ ಎಲೆಯ ಸಂಸ್ಕರಣೆಗೆ ಪ್ರಮುಖವಾದದ್ದು ಅಂತ ಇಷ್ಟು ಓದ್ಬಿಟ್ಟು ಯಾವುದು ಅಂತ ಸರಿಯಾದ ಉತ್ತರವಂತ ಹಿಂಗೆ ಹಾಕ್ಬಿಡ್ತೀರ. ಆದರೆ ಅದು ತಪ್ಪಾಗಿರುತ್ತೆ ಸ್ನೇಹಿತರೆ. ಅಲ್ಲ ಅನ್ನೋದು ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರುತ್ತೆ. ಅಲ್ಲ ಅನ್ನುವಂಥದ್ದು ಪ್ರಶ್ನೆ ಆದಾಗ ನಾವು ಕ್ಲೀನಾಗಿ ನೋಡಿಕೊಂಡ್ರೆ ಆಪ್ಷನ್ ಡಿ, ಆಪ್ಷನ್ ಡಿ ಹುಳಿಯುವಿಕೆ. ಆಪ್ಷನ್ ಡಿ ಹುಳಿಯುವಿಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 5ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಸ್ನೇಹಿತರೆ, ದಕ್ಷಿಣ ಕೊರಿಯಾದ ಅತಿ ದೊಡ್ಡ ಕಾರು ತಯಾರಿಕೆ ಸಂಸ್ಥೆ ಯಾವುದು? ಸ್ನೇಹಿತರೆ, ದಕ್ಷಿಣ ಕೊರಿಯಾದ ಅತಿ ದೊಡ್ಡ ಕಾರು ತಯಾರಿಸುವಂಥ ಒಂದು ಸಂಸ್ಥೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ, ಹುಂಡೈ. ಆಪ್ಷನ್ ಎ, ಹುಂಡೈ ಕಾರು ದಕ್ಷಿಣ ಕೊರಿಯಾದ ಅತಿ ದೊಡ್ಡ ಕಾರು ತಯಾರಿಸುವಂಥ ಒಂದು ಸಂಸ್ಥೆಯಾಗಿ ಕೂಡ ಹೊರಹೊಮ್ಮಿರುತ್ತದೆ. ಸ್ನೇಹಿತರೆ, ಬನ್ನಿ ಈಗ ನಾವು ನೆಕ್ಸ್ಟ್ 6ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಸ್ನೇಹಿತರೆ, ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ
ಕಂದಾಯ ಆದಾಯ ಬರುವುದು ಯಾವುದರಿಂದ ಸ್ನೇಹಿತರೆ? ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಕಂದಾಯ ಆದಾಯ ಬರುವುದು ಯಾವುದರಿಂದ? ಈ ಕೆಳಗಿನ ಯಾವುದರಿಂದ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ. ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಕೇಂದ್ರ ಸುಂಕ ತೆರಿಗೆ. ಆಪ್ಷನ್ ಸಿ, ಕೇಂದ್ರ ಸುಂಕ ತೆರಿಗೆಯಿಂದ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚಿನದಾಗಿ ಆದಾಯ ಕೂಡ ಬರುತ್ತದೆ. ಸ್ನೇಹಿತರೆ, ಹೊಸ ಅಭ್ಯರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತಿ ಮುಖ್ಯವಾಗಿ 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ತೆಗೆದಂಥ ವಿಡಿಯೋ ಸರಣಿ ಅತಿ ಹೆಚ್ಚು ವ್ಯೂಸ್ ಆಗ್ತಾ ಇದೆ ನಮ್ಮ ಚಾನಲಲ್ಲಿ. ಮತ್ತು ಸ್ನೇಹಿತರೆ, ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ನಮ್ಮ ಚಾನಲ್ ಕಡೆಯಿಂದ 65ಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿದ್ದು. ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀವಿಯಸ್ ವಿಡಿಯೋಗಳು ಮತ್ತು ನಾವು ಮುಂದೆ ಹಾಕಲಿರುವಂಥ ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ. ಬನ್ನಿ ಈಗ 7ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ, ಶಕ ವರ್ಷದ ಪ್ರಕಾರ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಯಾವುದು? ಶಕ ವರ್ಷದ ಪ್ರಕಾರ ಕ್ಯಾಲೆಂಡರ್ನ ಒಂದು ಕೊನೆಯ ತಿಂಗಳು ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ ಪಾಲ್ಗುಣ. ಆಪ್ಷನ್ ಎ ಪಾಲ್ಗುಣ ಶಕ ವರ್ಷದ ಕ್ಯಾಲೆಂಡರ್ನ ಒಂದು ಕೊನೆಯ ತಿಂಗಳಾಗಿ ಹೊರಹೊಮ್ಮಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 8ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವಂಥ ರಾಜ್ಯ ಯಾವುದು ಸ್ನೇಹಿತರೆ? ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಡಿ ಕೇರಳ. ಆಪ್ಷನ್ ಡಿ ಕೇರಳ ಸರಿಯಾಗಿರುತ್ತದೆ. ಸ್ನೇಹಿತರೆ, ಈ ಒಂದು ಗೋಡಂಬಿ ಮತ್ತು ಮೆಣಸು ಕಾಳುಗಳು ಇನ್ನಿತರ ಸಾಂಬಾರು ಪದಾರ್ಥಗಳು ಅತಿ ಹೆಚ್ಚು ಯಾವ ಒಂದು ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ಅಂತಂದರೆ ಜಂಬಿಟ್ಟಿಗೆ ಮಣ್ಣುಗಳಲ್ಲಿ ಬೆಳೆಯಲಾಗುತ್ತದೆ ಸ್ನೇಹಿತರೆ. ಈ ಒಂದು ಜಂಬಿಟ್ಟಿಗೆ ಮಣ್ಣು ಮಳೆಯ ಕಾಲದಲ್ಲಿ ಇದು ಮಣ್ಣಾಗಿದ್ದು ನೆಕ್ಸ್ಟ್ ಬೇಸಿಗೆ ಕಾಲದಲ್ಲಿ ಇದೊಂದು ಗಟ್ಟಿಯಾದಂಥ ಒಂದು ಮಣ್ಣಾಗಿ ಪರಿವರ್ತನೆಗೊಂಡಿರುತ್ತದೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಜಂಬಿಟ್ಟಿಗೆ ಮಣ್ಣು ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಜಂಬಿಟ್ಟಿಗೆ ಮಣ್ಣಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೋಡಂಬಿಯನ್ನು ಅತಿ ಹೆಚ್ಚು ಎಲ್ಲಿ ಬೆಳೆಯಲಾಗುತ್ತದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಮಂಗಳೂರು ಸರಿಯಾದಂಥ ಉತ್ತರವಾಗಿರುತ್ತದೆ. ಮತ್ತು ಸಾಂಬಾರು ಪದಾರ್ಥಗಳನ್ನು ಕೂಡ ಮಂಗಳೂರಿನಲ್ಲಿ ಅತಿ ಹೆಚ್ಚು ಬೆಳೆಯಲಾಗುತ್ತದೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತದೆ. ನೀವು ಅತಿ ಮುಖ್ಯವಾಗಿ ಯಾವ ಬೆಳೆಗಳು ಯಾವ ಒಂದು ಸ್ಟೇಟ್ಸಲ್ಲಿ ಅಥವಾ ಯಾವ ಒಂದು ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ, ಯಾವ ಒಂದು ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ ಅಂತಲೂ ಕೂಡ ತಿಳ್ಕೋಬೇಕಾಗಿರುತ್ತೆ. ಇದು ಪ್ರತಿಯೊಂದು ಪೊಲೀಸ್ ಎಕ್ಸಾಮ್ಸ್ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಕೇಳುವಂಥ ಪ್ರಮುಖವಾದಂಥ ಪ್ರಶ್ನೆಗಳು ಕೂಡ ಆಗಿರುತ್ತದೆ. ಬನ್ನಿ ಈಗ ನೆಕ್ಸ್ಟ್ 9ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ, ಸ್ಪೀಡ್ ಎಂಬ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಪರಿಚಯಿಸಿದಂಥ ಪೆಟ್ರೋಲಿಯಂ ಸಂಸ್ಥೆ ಯಾವುದು ಸ್ನೇಹಿತರೆ? ಸ್ಪೀಡ್ ಎಂಬಂಥ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಅನ್ನು ಪರಿಚಯಿಸಿದಂಥ ಪೆಟ್ರೋಲಿಯಂ ಸಂಸ್ಥೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಭಾರತ್ ಪೆಟ್ರೋಲಿಯಂ. ಭಾರತ್ ಪೆಟ್ರೋಲಿಯಂ ಅನ್ನುವಂಥ ಈ ಒಂದು ಸಂಸ್ಥೆಯು ಸ್ಪೀಡ್ ಎಂಬಂಥ ಗುಣಮಟ್ಟದ ಪೆಟ್ರೋಲ್ ಅನ್ನು ಕೂಡ ಪರಿಚಯಿಸಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 10ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ, ಈ ಪ್ರಬಲ ಹಿಂದೂಸ್ತಾನಿ ಗಾಯಕರ ಶ್ರೀ ಅಲ್ಲಾಡಿ ಖಾನ್ ರವರ ಶಿಷ್ಯರು ಯಾರು ಸ್ನೇಹಿತರೆ? ಈ ಪ್ರಬಲ ಹಿಂದೂಸ್ತಾನಿ ಗಾಯಕರಾಗಿದ್ದಂಥ ಶ್ರೀ ಅಲ್ಲಾಡಿ ಖಾನ್ ರವರ ಪ್ರಮುಖವಾದಂಥ ಶಿಷ್ಯರು ಯಾರು ಅಂತಂದರೆ ಈ ಕೆಳಗಿನ ಅವರ ಶಿಷ್ಯರು ಯಾರಾಗಿದ್ದಾರೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ. ಸ್ನೇಹಿತರೆ, ಅವರ ಒಂದು ಶಿಷ್ಯರು ಯಾರಾಗಿದ್ದರು ಅಂತಂದರೆ ಆಪ್ಷನ್ ಎ ಮಲ್ಲಿಕಾರ್ಜುನ್ ಮನ್ಸೂರ್. ಆಪ್ಷನ್ ಎ ಮಲ್ಲಿಕಾರ್ಜುನ್ ಮನ್ಸೂರ್ ರವರು ಹಿಂದೂಸ್ತಾನಿ ಸಂಗೀತ ಗಾಯಕರಾದಂಥ ಶ್ರೀ ಅಲ್ಲಾಡಿ ಖಾನ್ ರವರ ಶಿಷ್ಯರು ಕೂಡ ಆಗಿರುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಪ್ರಪಂಚದ ಅತಿ ದೊಡ್ಡ ಮೀನಿನ ಉತ್ಪಾದಕ ರಾಷ್ಟ್ರ ಯಾವುದು ಸ್ನೇಹಿತರೆ? ಪ್ರಪಂಚದ ಅತ್ಯಂತ ದೊಡ್ಡ ಮೀನಿನ ಉತ್ಪಾದನೆಯ ರಾಷ್ಟ್ರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚೀನಾ ದೇಶ ಸರಿಯಾದಂಥ ಉತ್ತರವಾಗಿರುತ್ತದೆ. ಚೀನಾ ದೇಶ ಅತಿ ಹೆಚ್ಚು ನಮ್ಮ ವರ್ಲ್ಡಲ್ಲೇ ಅತಿ ಹೆಚ್ಚು ಮೀನು ಉತ್ಪಾದಿಸುವಂಥ ಒಂದು ರಾಷ್ಟ್ರ ಕೂಡ ಆಗಿ ಹೊರಹೊಮ್ಮಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 12ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಮೂನ್ ಮಿಷನ್ ಯಾವುದು ಸ್ನೇಹಿತರೆ? ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯ ಮೂನ್ ಮಿಷನ್ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚಂದ್ರಯಾನ. ಚಂದ್ರಯಾನ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ. ಚಂದ್ರಯಾನದಲ್ಲಿ ಮೊದಲ ಚಂದ್ರಯಾನ ಮತ್ತು 2ನೇ ಚಂದ್ರಯಾನ ಅಂತ 2 ಯಾನಗಳು ಕೂಡ ಇರುತ್ತೆ. ಆ ಒಂದು ಯಾನಗಳ ಬಗ್ಗೆನೂ ಕೂಡ ನೀವು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳ್ಕೋಬೇಕಾಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ,
ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಸ್ನೇಹಿತರೆ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಾವು ಈ ಕೆಳಗಿನ ಯಾವ ಒಂದು ಪ್ರದೇಶದಲ್ಲಿ ಅಥವಾ ಯಾವ ಒಂದು ಸ್ಥಳದಲ್ಲಿ ಕಾಣಬಹುದಾಗಿರುತ್ತದೆ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ನವದೆಹಲಿಯಲ್ಲಿ ನಾವು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್, ಇದರಲ್ಲಿ ಪ್ರಮುಖವಾಗಿ ಯಾವುದೆಲ್ಲ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಯಾವ ಒಂದು ಹೆಸರುಗಳನ್ನು ನೀಡಲಾಗಿದೆ ಅಂತ ನೋಡ್ಕೋಬೇಕಾಗುತ್ತೆ. ಪ್ರಸ್ತುತ ನಾವು ಪ್ರಚಲಿತ ಘಟನೆಯ ಪ್ರಕಾರ ನೋಡಿದ್ರೆ ಸ್ನೇಹಿತರೆ, ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಪ್ರಮುಖವಾಗಿ ನಾಡಪ್ರಭುಗಳಾದಂಥ ಕೆಂಪೇಗೌಡರವರ 108 ಅಡಿಯ ಒಂದು ಪುತ್ಥಳಿಯ ಅನಾವರಣವನ್ನು ಕೂಡ ಮಾಡಲಾಗಿದೆ. ಕಂಚಿನ ಪುತ್ಥಳಿಯ ಅನಾವರಣವನ್ನು ಕೂಡ ನರೇಂದ್ರ ಮೋದಿ ಅವರು ಮಾಡಿರುತ್ತಾರೆ. ಇದ್ರ ಬಗ್ಗೆನೂ ಕೂಡ ನೀವು ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ತಿಳ್ಕೋಬೇಕಾಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ. 14ನೇ ಪ್ರಶ್ನೆ ಕಡೆಗೆ ಬರೋದಾದರೆ, GIGO ಸಂಬಂಧಿಸಿರುವುದು ಯಾವುದಕ್ಕೆ? GIGO ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ. 14ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕಂಪ್ಯೂಟರ್ಗಳಿಗೆ GIGO ಸಂಬಂಧಿಸಿರುತ್ತದೆ. ಆಪ್ಷನ್ ಬಿ, ಕಂಪ್ಯೂಟರ್ಗಳಿಗೆ GIGO ಸಂಬಂಧಿಸಿರುತ್ತದೆ. ನೆಕ್ಸ್ಟ್, ಪ್ರಮುಖವಾಗಿ ಸ್ನೇಹಿತರೆ ಈಗ ಬರ್ತಿರುವಂಥ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಕಂಪ್ಯೂಟರ್ ಜ್ಞಾನ, ಸಾಮಾನ್ಯ ಜ್ಞಾನ, ವಿಜ್ಞಾನ ಮತ್ತು ಅತಿ ಮುಖ್ಯವಾಗಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಹೆಚ್ಚಿನದಾಗಿ ಬರ್ತಾ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, 15ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತದ ಯೋಜಿತ ಮಿತವ್ಯಯದ ರೂವಾರಿ ಯಾರು ಸ್ನೇಹಿತರೆ? ಭಾರತದ ಯೋಜಿತ ಮಿತವ್ಯಯದ ರೂವಾರಿ ಯಾರು ಆಗಿರುತ್ತಾರೆ? ಈ ಕೆಳಗಿನ ಯಾರು ರೂವಾರಿಯಾಗಿರುತ್ತಾರೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಸರ್ ಎಂ ವಿಶ್ವೇಶ್ವರಯ್ಯನವರು. ಆಪ್ಷನ್ ಎ, ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಯೋಜಿತ ಮಿತವ್ಯಯದ ರೂವಾರಿಗಳು ಕೂಡ ಆಗಿರ್ತಾರೆ. ಪ್ರಮುಖವಾಗಿ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಸ್ನೇಹಿತರೆ ಇಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ 1 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತದೆ ಸ್ನೇಹಿತರೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳು ಯಾವುದು, ಈ ರೀತಿ ಯಾವುದೆಲ್ಲ ಒಂದು ಗಣ್ಯ ವ್ಯಕ್ತಿಗಳಿದ್ದಾರೆ ಅವರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗಿರುತ್ತೆ. ಯಾಕಂದರೆ ಇವರ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಫಿಕ್ಸ್ ಆಗಿ 1 ಮಾರ್ಕ್ಸ್ ಬಂದೇ ಬರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದ್ರೆ 16ನೇ ಪ್ರಶ್ನೆ, ಕೇರಳ ರಾಜ್ಯದ ಜನಪ್ರಿಯ ನೃತ್ಯ ರೂಪಕ ಯಾವುದು ಸ್ನೇಹಿತರೆ? ಕೇರಳ ರಾಜ್ಯದ ಜನಪ್ರಿಯವಾದಂಥ ಒಂದು ನೃತ್ಯ ರೂಪಕ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಡಿ, ಕಥಕ್ಕಳಿ. ಆಪ್ಷನ್ ಡಿ, ಕಥಕ್ಕಳಿ ಸರಿಯಾದಂಥ ಉತ್ತರವಾಗಿರುತ್ತೆ. ಪ್ರಮುಖ ನೃತ್ಯಗಳು ಕೂಡ ಇದೆ ಯಾವುದೆಲ್ಲ ಸ್ಟೇಟ್ಸ್ಗೆ ಅಂತಲೂ ಕೂಡ ಅದರ ಬಗ್ಗೆನೂ ಕೂಡ ನೀವು ಗಮನವನ್ನು ಹರಿಸಬೇಕಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಜಸ್ಟಿಸ್ ಮುಲ್ಲಾ ಸಮಿತಿ ವರದಿಯು ಯಾವುದರ ಬಗ್ಗೆ ಇತ್ತು ಸ್ನೇಹಿತರೆ? ಜಸ್ಟಿಸ್ ಮುಲ್ಲಾ ಎಂಬಂಥ ಈ ಒಂದು ಸಮಿತಿಯ ವರದಿ ಯಾವುದರ ಬಗ್ಗೆ ಇತ್ತು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಕಾರಾಗೃಹದ ಸುಧಾರಣೆ. ಕಾರಾಗೃಹದ ಸುಧಾರಣೆ ಆಪ್ಷನ್ ಎ, ಕಾರಾಗೃಹದ ಸುಧಾರಣೆ ಬಗ್ಗೆ ಜಸ್ಟಿಸ್ ಮುಲ್ಲಾ ಸಮಿತಿಯ ವರದಿ ಕೂಡ ಕಂಡು ಬರುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರಾದಂಥ ಮದ್ದೂರಿನ ಶಿವಪುರ ಯಾವ ನದಿಯ ದಂಡೆಯ ಮೇಲಿದೆ ಸ್ನೇಹಿತರೆ? ಸ್ವತಂತ್ರ ಸಂಗ್ರಾಮದ ಹೆಸರಾದಂಥ ಮದ್ದೂರಿನ ಶಿವಪುರ ಯಾವ ಒಂದು ನದಿಯ ದಂಡೆಯ ಮೇಲೆ ನಾವು ಕಾಣಬಹುದಾಗಿರುತ್ತದೆ ಅಂತಂದರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಶಿಂಷಾ ನದಿಯ ದಂಡೆಯ ಮೇಲಿರುತ್ತೆ. ಆಪ್ಷನ್ ಡಿ, ಶಿಂಷಾ ನದಿಯ ದಂಡೆಯ ಮೇಲೆ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯು ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ಸಂವಿಧಾನ ತಿದ್ದುಪಡಿಯು ಮತದಾನದ ವಯಸ್ಸನ್ನು 21 ವರ್ಷದಿಂದ ಗರಿಷ್ಠ 18 ವರ್ಷಕ್ಕೆ ಇಳಿಸಲಾಗಿರುತ್ತೆ? ಈ ಒಂದು ಮತದಾನದ ತಿದ್ದುಪಡಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಬಿ, 61ನೇ ತಿದ್ದುಪಡಿ. ಆಪ್ಷನ್ ಬಿ, 61ನೇ ತಿದ್ದುಪಡಿಯ ಮೂಲಕ ಈ ಒಂದು ಮತದಾನದ ವಯಸ್ಸನ್ನು ಕೂಡ ಕಡಿಮೆ ಮಾಡಲಾಗಿದೆ. 1989ರಂದು ಈ ಒಂದು ಮತದಾನದ
ತಿದ್ದುಪಡಿಯನ್ನು ಕೂಡ ಜಾರಿಗೆ ತರಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ 20ನೇ ಪ್ರಶ್ನೆ, ಪ್ರಪಂಚದಲ್ಲಿ ಯಾವ ಸಂವಿಧಾನವು ಮೊದಲ ಬಾರಿಗೆ ಪ್ರಸ್ತಾವನೆಯೊಂದಿಗೆ ಪ್ರಾರಂಭವಾಯಿತು? ಸ್ನೇಹಿತರೆ, ಪ್ರಪಂಚದಲ್ಲಿ ಯಾವ ಒಂದು ಸಂವಿಧಾನವು ಮೊದಲ ಬಾರಿಗೆ ಪ್ರಸ್ತಾವನೆಯೊಂದಿಗೆ ಪ್ರಾರಂಭವಾಯಿತು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ಅಮೆರಿಕ ಸಂವಿಧಾನ. ಅಮೆರಿಕ ಸಂವಿಧಾನ ಈ ಒಂದು ಪ್ರಸ್ತಾವನೆಯೊಂದಿಗೆ ಸ್ಟಾರ್ಟ್ ಆಗುತ್ತದೆ. ಸ್ನೇಹಿತರೆ, ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಸಂವಿಧಾನದ ಬಗ್ಗೆ ಮತ್ತು ರಾಷ್ಟ್ರಪತಿಗಳ ಬಗ್ಗೆ ಪ್ರಶ್ನೆ ಬರ್ದಲೇ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆಗಳೇ ಇಲ್ಲ. ಹಾಗಾಗಿ ನೀವು ಸಂವಿಧಾನ ಮತ್ತು ರಾಷ್ಟ್ರಪತಿಯ ಬಗ್ಗೆ ಪ್ರಮುಖವಾಗಿ ತಿಳ್ಕೊಬೇಕಾಗಿರುತ್ತೆ. ಪ್ರತಿಯೊಂದು ಎಕ್ಸಾಮ್ ಪೇಪರಲ್ಲಿ ನೀವು ತೆಗೆದು ನೋಡಿದ್ರೆ ರಾಷ್ಟ್ರಪತಿ ಮತ್ತು ಭಾರತ ಸಂವಿಧಾನದ ಬಗ್ಗೆ ಪ್ರಮುಖವಾಗಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಕೆಲವೊಂದೊಂದು ಸಲ ಹಿಸ್ಟ್ರಿ, ಜಿಯೋಗ್ರಫಿ ಇವನ್ನು ಕೂಡ ಬಿಟ್ಟರೂ ಕೂಡ ಆದರೆ ರಾಷ್ಟ್ರಪತಿಗಳ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಪ್ರಶ್ನೆ ಪತ್ರಿಕೆ ಯಾವ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಕ್ವಶನ್ಸ್ಗಳನ್ನು ಕೇಳದೆ ಪ್ರಶ್ನೆ ಪತ್ರಿಕೆಗಳೇ ಬಂದಿಲ್ಲ. ಹಾಗಾಗಿ ಇವು ಸಂವಿಧಾನ ಮತ್ತು ಭಾರತದ ರಾಷ್ಟ್ರಪತಿಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಕ್ವಶನ್ಗಳ ಬಗ್ಗೆನೂ ಕೂಡ ನೀವು ಸ್ವಲ್ಪ ಗಮನವನ್ನು ಹರಿಸಬೇಕಾಗಿರುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಆಲಕನಂದ ನದಿಯು ಮತ್ತು ಭಾಗೀರಥಿ ನದಿಯು ಎಲ್ಲಿ ಸಂಧಿಸುತ್ತದೆ? ಸ್ನೇಹಿತರೆ, ಆಲಕನಂದ ನದಿಯು ಮತ್ತು ಭಾಗೀರಥಿ ನದಿಯು ಯಾವ ಒಂದು ಪ್ರದೇಶದಲ್ಲಿ, ಈ ಕೆಳಕಂಡಂಥ ಪ್ರದೇಶದಲ್ಲಿ ಸಂಧಿಸುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸ್ನೇಹಿತರೆ, 21ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದೇವಪ್ರಯಾಗ. ಆಪ್ಷನ್ ಸಿ ದೇವಪ್ರಯಾಗ ಎಂಬ ಪ್ರದೇಶದಲ್ಲಿ ಆಲಕನಂದ ನದಿ ಮತ್ತು ಭಾಗೀರಥಿ ನದಿಯು ಸಂಧಿಸುತ್ತದೆ. ನೆಕ್ಸ್ಟ್ ಸ್ನೇಹಿತರೆ 22ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ? ಸ್ನೇಹಿತರೆ, ಕೆಳಗಿನವರಲ್ಲಿ ಯಾರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ನಾನು ನಿಮಗೆ ತಿಳಿಸಿದೆ ಈಗಿನ್ನು ಪ್ರತಿಯೊಂದು ಎಕ್ಸಾಮ್ಸಲ್ಲಿ ನಿಮಗೆ ರಾಷ್ಟ್ರಪತಿಯವರ ಬಗ್ಗೆ ಪ್ರಶ್ನೆ ಇಲ್ಲದೆ ಕ್ವಶನ್ ಪೇಪರ್ ಇರಲ್ಲ ಅಂತ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ರಾಷ್ಟ್ರಪತಿಗಳ ಬಗ್ಗೆನೂ ಮತ್ತು ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲರನ್ನು ರಾಷ್ಟ್ರಪತಿಯವರೇ ನೇಮಕ ಮಾಡುತ್ತಾರೆ. ಸ್ನೇಹಿತರೆ, ಭಾರತದ ಅಟಾರ್ನಿ ಜನರಲ್, ಭಾರತೀಯ ನಿಯಂತ್ರಕರು, ನೆಕ್ಸ್ಟ್ ಆಪ್ಷನ್ ಸಿ ಮುಖ್ಯ ಚುನಾವಣಾ ಆಯುಕ್ತರು. ಇವು 3 ಜನರನ್ನು ಕೂಡ ನಮ್ಮ ಭಾರತದ ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ. 23ನೇ ಪ್ರಶ್ನೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಬೇಡಿ, ಹುಚ್ಚಪ್ಪಗಳಿರ ಎಂದು ಹೇಳಿದವರು ಅಥವಾ ಈ ಒಂದು ಹೇಳಿಕೆಯನ್ನ ನೀಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪುರಂದರದಾಸರು. ಆಪ್ಷನ್ ಸಿ ಪುರಂದರದಾಸರು ಈ ಒಂದು ಹೇಳಿಕೆಯನ್ನ ನೀಡುತ್ತಾರೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ 25ನೇ ಪ್ರಶ್ನೆ, ಗೌತಮ ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು? ಸ್ನೇಹಿತರೆ, ಗೌತಮ ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಪ್ರೀವಿಯಸ್ ಒಂದು ವಿಡಿಯೋದಲ್ಲಿರುವಂಥ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರು ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಯಾವುದೆಲ್ಲ ವಿದ್ಯಾರ್ಥಿಗಳಿಗೆ ಯಾವ ಒಂದು ಟಾಪಿಕ್ಸ್ಗಳ ಬಗ್ಗೆ ಬೇಕು ವಿಡಿಯೋ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ವಿಡಿಯೋ ಪ್ರಿಪ್ರೇಷನ್ಸ್ಗೋಸ್ಕರ ಯಾವ ರೀತಿ ಕ್ವಶನ್ಗಳನ್ನು ತೆಗಿಬೇಕು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸ್ನೇಹಿತರೆ, ಪ್ರೀವಿಯಸ್ ಒಂದು ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ರು ಟಾಪಿಕ್ಸ್ಗಳನ್ನು. ನಾವು ಆ ಒಂದು ಟಾಪಿಕ್ಸ್ಗಳ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಪ್ರಶ್ನೆಗಳನ್ನು ಕೂಡ ತಯಾರಿಸ್ತಾ ಇದ್ದೀವಿ. ನಿಮಗೆ ಎಕ್ಸಾಮ್ ಹಿತದೃಷ್ಟಿಯಿಂದ ಒಳ್ಳೆಯ ಕ್ವಶನ್ಗಳನ್ನು ನಾವು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSA ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ಸ್ ಅನ್ನು ಕೂಡ ನಡೆಸ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀವಿ. ಆದಷ್ಟು ಅಲ್ಲೂ ಜಾಯ್ನ್ ಆಗಿ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಬನ್ನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ 50 ರಿಪೀಟೆಡ್ ಆದಂತ ಪ್ರಶ್ನೆಗಳ ಬಗ್ಗೆ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಮೊದಲನೆಯ ಪ್ರಶ್ನೆ, ಕೊಡಗು ಜಿಲ್ಲೆಯಲ್ಲಿರುವಂತ ಇರುಪ್ಪು ಜಲಪಾತ ಯಾವ ನದಿಯ ಮೇಲಿದೆ? ಸ್ನೇಹಿತರೆ, ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುವಂತ ಇರುಪ್ಪು ಜಲಪಾತ ಯಾವ ಒಂದು ನದಿಯ ಮೇಲಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಎ ಲಕ್ಷ್ಮಣ ತೀರ್ಥ. ಸ್ನೇಹಿತರೆ, ಆಪ್ಷನ್ ಎ ಲಕ್ಷ್ಮಣ ತೀರ್ಥ ನದಿಯ ಮೇಲೆ ಇರುಪ್ಪು ಜಲಪಾತವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 2ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕರ್ನಾಟಕದ ರಾಜ್ಯದ ಹಕ್ಕಿಯನ್ನ ಹೆಸರಿಸಿ. ಸ್ನೇಹಿತರೆ, ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಪಕ್ಷಿಯನ್ನ ಹೆಸರಿಸಿ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಡಿ
ಇಂಡಿಯನ್ ರೂರಲ್, ಆಪ್ಷನ್ ಡಿ ಇಂಡಿಯನ್ ರೂರಲ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕರ್ನಾಟಕದಲ್ಲಿ ಪುಷ್ಪಗಿರಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ? ಕರ್ನಾಟಕದಲ್ಲಿರುವಂಥ ಈ ಒಂದು ಪುಷ್ಪಗಿರಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕೊಡಗು ಜಿಲ್ಲೆಯಲ್ಲಿ ಸ್ನೇಹಿತರೆ. ಆಪ್ಷನ್ ಎ ಕೊಡಗು ಜಿಲ್ಲೆಯಲ್ಲಿ ನಾವು ಪುಷ್ಪಗಿರಿ ಬೆಟ್ಟವನ್ನು ಕೂಡ ಮತ್ತು ಅಭಯಾರಣ್ಯವನ್ನು ಕೂಡ ಎರಡನ್ನು ಕೂಡ ಅಲ್ಲಿಯೇ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಪಿಟ್ಟಿ ದ್ವೀಪ ಎಂಬ ಪಕ್ಷಿಗಳ ಅಭಯಾರಣ್ಯ ಎಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ? ಪಿಟ್ಟಿ ದ್ವೀಪ ಎಂಬಂತ ಈ ಒಂದು ಪಕ್ಷಿಗಳ ಅಭಯಾರಣ್ಯ ಎಲ್ಲಿ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಬಿ ಲಕ್ಷದ್ವೀಪದಲ್ಲಿ ಸ್ನೇಹಿತರೆ. ಆಪ್ಷನ್ ಬಿ ಲಕ್ಷದ್ವೀಪದಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ಅತ್ತಿವೇರಿ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ? ಅತ್ತಿವೇರಿ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂತ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ನೇಹಿತರೆ. ಆಪ್ಷನ್ ಬಿ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕಾಣಬಹುದಾಗಿರುತ್ತೆ. ಅತಿ ಹೆಚ್ಚು ಅಭಯಾರಣ್ಯವನ್ನು ಹೊಂದಿರುವಂತಹ ಒಂದು ಜಿಲ್ಲೆ ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ ಐತಿ. ಈಗ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮಾರಿ ಕಣಿವೆ ಎಂದು ಪ್ರಸಿದ್ಧಿಯಾಗಿರುವಂತ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲಿದೆ ಸ್ನೇಹಿತರೆ? ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಸಾಗರ ಎಂದೇ ಫೇಮಸ್ ಆಗಿರುವಂತ ಈ ಒಂದು ಅಣೆಕಟ್ಟು ಯಾವ ಒಂದು ನದಿಯ ಮೇಲಿದೆ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ವೇದಾವತಿ ನದಿಯ ಮೇಲಿದೆ ಸ್ನೇಹಿತರೆ. ಆಪ್ಷನ್ ಬಿ ವೇದಾವತಿಯ ನದಿಯ ಮೇಲಿದ್ರೆ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬಳಿ ಕಾಣಬಹುದಾದಂತಹ ಮಾರಿ ಕಣಿವೆ ಈ ಒಂದು ನದಿ ಯೋಜನೆ ಕೂಡ ಇದಾಗಿರುತ್ತದೆ. ವಿವಿಧೋದ್ದೇಶ ನದಿ ಯೋಜನೆ ಇದಾಗಿರುತ್ತದೆ. ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನ ನೋಡಿದ್ರೆ, ತುಬುಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯು ಯಾವ ನದಿಯ ದಂಡೆಯ ಮೇಲಿದೆ ಸ್ನೇಹಿತರೆ? ತುಬುಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯು ಈ ಕೆಳಗಿನ ಯಾವ ನದಿಯ ಮೇಲಿದೆ ಅಂತ ನೋಡಿದ್ರೆ ಆಪ್ಷನ್ ಸಿ ಕೃಷ್ಣಾ ನದಿಯ ಮೇಲಿದೆ ಸ್ನೇಹಿತರೆ. ಆಪ್ಷನ್ ಸಿ ಕೃಷ್ಣಾ ನದಿ ಮೇಲ್ದಂಡೆ ಯೋಜನೆ ಕೂಡ ಇದಾಗಿರುತ್ತದೆ. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡಿದ್ರೆ, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಬಿ ಗೋದಾವರಿ ನದಿ ಸ್ನೇಹಿತರೆ. ಆಪ್ಷನ್ ಬಿ ದಕ್ಷಿಣ ಭಾರತದ ಅತಿ ಉದ್ದವಾದಂತಹ ನದಿ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನ ನೋಡಿದ್ರೆ, ರಾಷ್ಟ್ರದ ಪ್ರಾದೇಶಿಕ ಜಲವು ಅದರ ಕರಾವಳಿಯಿಂದ ಎಷ್ಟು ದೂರದವರೆಗೆ ವ್ಯಾಪಿಸಿದೆ ಸ್ನೇಹಿತರೆ? ಒಂದು ರಾಷ್ಟ್ರದ ಪ್ರಾದೇಶಿಕ ಜಲವು ಅದರ ಕರಾವಳಿಯಿಂದ ಎಷ್ಟು ದೂರದವರೆಗೆ ವ್ಯಾಪಿಸಿದೆ ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ 12 ನಾಟಿ ಮೈಲಿ ಕಲ್ಲುಗಳು ಸ್ನೇಹಿತರೆ. ಇಲ್ಲಿ ನಮ್ಮ ಭಾರತ ಅಂತಂದ್ರೆ ಈ ರೀತಿ ನಿಮಗೆ ಇಲ್ಲಿ ಫುಲ್ ಸಮುದ್ರಗಳನ್ನ ಕಾಣಬಹುದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಅಂತಂದ್ರೆ 12 ನಾಟಿಕಲ್ ಮೈಲಿ ಗ್ಯಾಪ್ ಅನ್ನ ಹೊಂದಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನ ನೋಡಿದ್ರೆ, ರ್ಯಾಡ್ ಕ್ಲಿಪ್ ರೇಖೆಯು ಯಾವ ದೇಶದೊಂದಿಗೆ ಭಾರತದ ಗಡಿಯನ್ನ ನಿರೂಪಿಸುತ್ತದೆ ಸ್ನೇಹಿತರೆ? ರ್ಯಾಡ್ ಕ್ಲಿಪ್ ಎಂಬಂತ ಈ ಒಂದು ರೇಖೆಯು ಯಾವೆಲ್ಲ ದೇಶಗಳ ನಡುವೆ ಬರುತ್ತದೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ಸ್ನೇಹಿತರೆ. ಆಪ್ಷನ್ ಸಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ ಕ್ಲಿಪ್ ರೇಖೆ ಬಂದ್ರೆ ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೈನಾದ ನಡುವೆ ಬರುತ್ತದೆ ಅಥವಾ ಚೀನಾದ ನಡುವೆ ಬರುತ್ತದೆ. ಪಾಕ್ ಜಲಸನ್ನಿ ಅಂತದ್ದು ನಮ್ಮ ಭಾರತ ಮತ್ತು ಶ್ರೀಲಂಕಾದ ನಡುವೆ ಬರುವಂತ ಒಂದು ಭಾರತದ ಗಡಿ ರೇಖೆಗಳು ಕೂಡ ಇಷ್ಟ ಆಗಿರುತ್ತೆ. ಇವಿಷ್ಟು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದಂತ ಪ್ರಶ್ನೆಗಳು ಕೂಡ ಆಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಸ್ವರ್ಣಿಮ ಚತುರ್ಭುಜ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? ಸ್ವರ್ಣಿಮ ಚತುರ್ಭುಜ ಈ ಒಂದು ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಹೆದ್ದಾರಿಗೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಹೆದ್ದಾರಿಗೆ ಸಂಬಂಧಪಟ್ಟಿರುತ್ತದೆ. ನಮ್ಮ ಭಾರತದಲ್ಲಿ ಒಟ್ಟು 4 ಪ್ಲೇಸಿನಲ್ಲಿ ಈ ಒಂದು ಯೋಜನೆಯನ್ನ ಕೈಗೊಳ್ಳಲಾಗಿದ್ದು 4 ಪ್ಲೇಸುಗಳನ್ನ ಜೋಡಿಸುವಂತ ಒಂದು ಯೋಜನೆ ಕೂಡ ಇದಾಗಿರುತ್ತೆ. ಈ ರೀತಿ ಸ್ಕ್ವೇರ್ ಟೈಪ್ ಅಲ್ಲಿ ನಮ್ಮ ಭಾರತದಲ್ಲಿ ಜೋಡಿಸುವಂತ ಒಂದು ಪ್ರಮುಖ ನಗರಗಳಿಗೆ ಜೋಡಿಸುವಂತ ಹೆದ್ದಾರಿ ಯೋಜನೆ ಕೂಡ
ಚಾಲನೆಯನ್ನ ನೀಡಲಾಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕೆಳಗಿನ ಯಾವ ಜಿಲ್ಲೆಯು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಸ್ನೇಹಿತರೆ? ಕೆಳಗಿನ ಯಾವ ಒಂದು ಜಿಲ್ಲೆಯು ಕೇರಳದೊಂದಿಗೆ ಗಡಿಯನ್ನ ಹಂಚಿಕೊಂಡಿಲ್ಲ ಅಂತ ಪ್ರಶ್ನೆ ಆಗಿರುತ್ತೆ. ಇಂತಹ ಪ್ರಶ್ನೆಗಳು ಬಂದಾಗ ನಿಮಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ದಕ್ಷಿಣ ಕನ್ನಡ, ಕೊಡಗು, ಉಡುಪಿ ಮತ್ತು ಚಾಮರಾಜನಗರ ಇವಿಷ್ಟು 4 ಆಪ್ಷನ್ಸ್ಗಳನ್ನ ನೀಡಿದ್ದಾರೆ. ಅದರಲ್ಲಿ ಯಾವ ಒಂದು ಜಿಲ್ಲೆ ಕೇರಳದೊಂದಿಗೆ ಗಡಿಯನ್ನ ಹಂಚಿಕೊಂಡಿಲ್ಲ ಅಂತ ಪ್ರಶ್ನೆ ಆಗಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಉಡುಪಿ ಸರಿಯಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಸಿ ಉಡುಪಿ ಸರಿಯಾಗಿರುತ್ತೆ. ನೀವು ನಮ್ಮ ಕರ್ನಾಟಕದ ಮ್ಯಾಪ್ ಮತ್ತು ಭಾರತದ ಮ್ಯಾಪ್ಗಳನ್ನು ಕೂಡ ನೋಡಿರ್ಬೇಕಾಗತ್ತೆ. ನೀವು ನಮ್ಮ ಭಾರತದಲ್ಲಿ ಯಾವೆಲ್ಲ ಸ್ಟೇಟ್ಸ್ಗಳು ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಮತ್ತು ನಮ್ಮ ಕರ್ನಾಟಕದ ಯಾವ ಜಿಲ್ಲೆಗಳು ಯಾವ ಸ್ಟೇಟ್ಸ್ಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿಮಗೆ ಎಕ್ಸಾಮ್ ಹಿತದೃಷ್ಟಿಯಿಂದ. ಸ್ನೇಹಿತರೆ, ಪ್ರಮುಖವಾಗಿ ನಾವು ಡೈಲಿ ನಿಮಗೆ ಕರೆಂಟ್ ಅಫೇರ್ಸ್ ವಿಡಿಯೋವನ್ನು ಕೂಡ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಆದಷ್ಟು ಅಲ್ಲೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ಗಳನ್ನು ನೋಡಿ, ಅಥವಾ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ 13ನೇ ಪ್ರಶ್ನೆಯನ್ನ ನೋಡಿದ್ರೆ, ಭಾರತದಲ್ಲಿನ ಅಣ್ವಸ್ತ್ರ ಪರೀಕ್ಷೆಯ ಸ್ಥಳವಾದಂಥ ಪೋಖ್ರಾನ್ ಯಾವ ರಾಜ್ಯದಲ್ಲಿದೆ ಸ್ನೇಹಿತರೆ? ಭಾರತದಲ್ಲಿನ ಅಣ್ವಸ್ತ್ರ ಪರೀಕ್ಷೆಗೆ ಸ್ಥಳವಾದಂಥ ಪೋಖ್ರಾನ್ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂತ ಉತ್ತರ ಆಪ್ಷನ್ ಡಿ ರಾಜಸ್ಥಾನ ಸ್ನೇಹಿತರೆ. ಆಪ್ಷನ್ ಡಿ ರಾಜಸ್ಥಾನ ಸರಿಯಾಗಿರುತ್ತೆ. ಪ್ರತಿಯೊಂದು ಯಾವುದೇ ಒಂದು ಅಣ್ವಸ್ತ್ರ ಪರೀಕ್ಷೆ ಮಾಡಬೇಕಾದ್ರೆ ಪ್ರಮುಖವಾಗಿ ಮರುಭೂಮಿಗಳನ್ನ ನಾವು ಪ್ರಿಫರ್ ಮಾಡ್ತೀವಿ. ಅಂತಹ ಮರುಭೂಮಿಗಳು ಅತಿ ಹೆಚ್ಚಿನದಾಗಿ ಕಾಣುವಂತ ಒಂದು ಸ್ಟೇಟ್ಸ್ ಯಾವುದು ಅಂತಂದ್ರೆ ರಾಜಸ್ಥಾನ ಆಗಿರುತ್ತೆ. ಈ ಒಂದು ಪೋಖ್ರಾನ್ ಕೂಡ ಅಷ್ಟೇ ರಾಜಸ್ಥಾನದಲ್ಲಿ ಕಂಡು ಬರುವಂತ ಒಂದು ಪ್ಲೇಸ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತದ ಯಾವ ನಗರವು ಸಿಟಿ ಆಫ್ ಜಾಯ್ ಎಂದು ಖ್ಯಾತವಾಗಿದೆ ಸ್ನೇಹಿತರೆ? ನಮ್ಮ ಭಾರತದ ಯಾವ ಒಂದು ನಗರವು ಸಿಟಿ ಆಫ್ ಜಾಯ್ ಎಂದು ಪ್ರಖ್ಯಾತವಾಗಿದೆ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ. ಆಪ್ಷನ್ ಎ ಕೋಲ್ಕತ್ತಾ ಸಿಟಿ ಆಫ್ ಜಾಯ್ ಆಗಿದ್ರೆ, ನೆಕ್ಸ್ಟ್ ಪಿಂಕ್ ಸಿಟಿ ಎಂದು ಜೈಪುರನ್ನ ಕರೆಯಲಾಗುತ್ತದೆ ಸ್ನೇಹಿತರೆ. IT ಸಿಟಿ ಎಂದು ಬೆಂಗಳೂರನ್ನ ಕರೆಯಲಾಗುತ್ತೆ. ಈ ರೀತಿ ಪ್ರಮುಖವಾದಂತಹ ಒಂದು ಸಿಟಿಗಳು ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ, ಯಾವ ನಗರವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧವಾಗಿದೆ ಸ್ನೇಹಿತರೆ? ಈ ಕೆಳಕಂಡ ಯಾವ ಒಂದು ನಗರವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಆಗಿದೆ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಕೊಯಂಬತ್ತೂರು ಸ್ನೇಹಿತರೆ. ಆಪ್ಷನ್ ಸಿ ಕೊಯಂಬತ್ತೂರನ್ನ ನಾವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆಯನ್ನ ನೋಡಿದ್ರೆ, ಈ ಕೆಳಗಿನವುಗಳಲ್ಲಿ ಯಾವ ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿವೆ ಸ್ನೇಹಿತರೆ? ಕರ್ನಾಟಕದಲ್ಲಿ ಇರುವಂತಹ ಪ್ರಮುಖವಾದಂತಹ ಒಂದು ವನ್ಯಜೀವಿ ಧಾಮಗಳನ್ನ ನೀಡಲಾಗಿರುತ್ತೆ. ಅದನ್ನ ಗುರುತಿಸಬೇಕು ಅಂತಾನು ಕೂಡ ಇಲ್ಲಿ ನೀಡಲಾಗಿದೆ. ಸರಿಯಾದಂತಹ ಉತ್ತರ ಆಪ್ಷನ್ ಎ ಭದ್ರಾ, ದಾಂಡೇಲಿ, ಪುಷ್ಪಗಿರಿ ಮತ್ತು ಶೆಟ್ಟಿಹಳ್ಳಿ ಇವಿಷ್ಟು ಕೂಡ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದು ವನ್ಯಜೀವಿ ಧಾಮಗಳು ಸರಿಯಾಗಿರುತ್ತೆ. ಇನ್ನು ಮಿಕ್ಕುಳಿದಂಥವು ಕೂಡ ನಮ್ಮ ಕರ್ನಾಟಕದಲ್ಲಿ ಇರ್ತವೆ. ಅದರ ಒಂದು ಕೆಲವೊಂದು ಬೇರೆ ಸ್ಟೇಟ್ಸಿನ ಒಂದು ವನ್ಯಜೀವಿ ಸಂರಕ್ಷಣಾ ಧಾಮಗಳನ್ನು ಕೂಡ ನೀಡಲಾಗಿದೆ. ಹಾಗಾಗಿ ಆಪ್ಷನ್ ಎ ಮಾತ್ರ ಸರಿಯಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಬ್ಬಿಣದ ಅದಿರಲ್ಲ ಸ್ನೇಹಿತರೆ? ಈ ಕೆಳಗಿನವುಗಳಲ್ಲಿ ಕಬ್ಬಿಣದ ಅದಿರು ಅಲ್ಲ ಅಂತ ಕೇಳಲಾಗಿದೆ. ಅದು ಯಾವುದು ಅಂತಂದ್ರೆ ಆಪ್ಷನ್ ಸಿ ಮೆಲಾಚೈಟ್ ಸ್ನೇಹಿತರೆ. ಆಪ್ಷನ್ ಸಿ ಮೆಲಾಚೈಟ್ ಅನ್ನುವಂಥದ್ದು ಕಬ್ಬಿಣದ ಅದಿರು ಆಗಿರುವುದಿಲ್ಲ. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುತ್ತೆ. ಇನ್ನು ಮಿಕ್ಕುಳಿದಂತ ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್ ಮತ್ತು ಸಿಡರೈಟ್ ಅನ್ನುವಂಥದ್ದು ಕೂಡ ಅದು ಕೂಡ ಒಂದು ಕಬ್ಬಿಣದ ಅದಿರಾಗಿರುತ್ತೆ. ಇನ್ನು ಮಿಕ್ಕುಳಿದಂತ ಎಲ್ಲವೂ ಕೂಡ ಕಬ್ಬಿಣದ ಅದಿರಾಗಿರುತ್ತೆ. ಆದ್ರೆ ಮೆಲಾಚೈಟ್ ಅನ್ನುವಂಥದ್ದು ಆಗಿರೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಗ್ರೀನ್ವಿಚ್ ಮೀನ್ ಟೈಮಿಗೆ ಸಂಬಂಧಿಸಿದಂತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಾಗಿದೆ ಸ್ನೇಹಿತರೆ? ಗ್ರೀನ್ವಿಚ್ ಮೀನ್ ಟೈಮಿಗೆ ಸಂಬಂಧಿಸಿದಂತೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಾಗಿರುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಎ 5:30 ಗಂಟೆ ನಿಮಿಷ ಮುಂದಿರುತ್ತದೆ. ಅಂತಂದ್ರೆ 5 ಗಂಟೆ 30 ನಿಮಿಷ ಮುಂದಿರುತ್ತದೆ ಸ್ನೇಹಿತರೆ. ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತದೆ. ಗ್ರೀನ್ವಿಚ್ ಮೀನ್ ಟೈಮ್ಗೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು 5:30 ಗಂಟೆ ಮುಂಚಿತವಾಗಿ ಇರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯಗಳಲ್ಲಿ ವ್ಯಾಪಿಸಿದೆ ಸ್ನೇಹಿತರೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಯಾವ ಒಂದು ರಾಜ್ಯಗಳಲ್ಲಿ ವ್ಯಾಪಿಸಿದೆ ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ
ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಸ್ನೇಹಿತರೆ. ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು 3 ರಾಜ್ಯಗಳಲ್ಲೂ ಕೂಡ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ತನ್ನ ವ್ಯಾಪಕವನ್ನ ಹೊಂದಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅಂತ ನೋಡಿದ್ರೆ ಆಪ್ಷನ್ ಎ ಹಿರಾಕುಡ್ ಸ್ನೇಹಿತರೆ. ಆಪ್ಷನ್ ಎ ಹಿರಾಕುಡ್ ಸರಿಯಾದಂತ ಉತ್ತರವಾಗಿದೆ. ನೆಕ್ಸ್ಟ್ 21ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ ಸ್ನೇಹಿತರೆ? ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನ ನಾವು ಎಲ್ಲಿ ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಬಿ ಗಂಗಾವತಿ, ಕೊಪ್ಪಳ ಜಿಲ್ಲೆಯಲ್ಲಿರುವಂತ ಗಂಗಾವತಿಯಲ್ಲಿ ನಾವು ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತದೆ. ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ 2 ಸೆಟ್ಗಳಾಗಿ ನಿಮಗೆ ಪಾರ್ಟ್ ವೈಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಗ ನಾವು 2ನೇ ಪಾರ್ಟಿನ ಒಂದು 25ನೇ ಪ್ರಶ್ನೆಯಿಂದ ನಂತರ ನೋಡಬಹುದಾಗಿರುತ್ತೆ. ಈಗ 22ನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಸ್ನೇಹಿತರೆ? ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಎ ಎಂ.ಎಸ್. ಸ್ವಾಮಿನಾಥನ್ ಸ್ನೇಹಿತರೆ. ಆಪ್ಷನ್ ಎ ಎಂ.ಎಸ್. ಸ್ವಾಮಿನಾಥನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಆಗಿದ್ರೆ ವರ್ಗೀಸ್ ಕುರಿಯನ್ ರವರು ಭಾರತದ ಹಾಲು ಕ್ರಾಂತಿ ಅಂತಂದ್ರೆ ಕ್ಷೀರ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಆಗಿರ್ತಾರೆ. ಎಂ.ಎಸ್. ಸ್ವಾಮಿನಾಥನ್ ರವರು ಹಸಿರು ಕ್ರಾಂತಿಯ ಪಿತಾಮಹ ಆಗಿರ್ತಾರೆ. ನೆಕ್ಸ್ಟ್ 23ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಲಂಡನ್ ಎಂಬಂತ ಈ ಒಂದು ಪ್ರದೇಶವು ಅಥವಾ ಈ ಒಂದು ನಗರವು ಯಾವ ಒಂದು ನದಿಯ ತೀರದಲ್ಲಿ ಕಂಡು ಬರುತ್ತದೆ ಅಂತ ನೋಡಿದ್ರೆ ಲಂಡನ್ ಈ ಒಂದು ನಗರವು ಥೇಮ್ಸ್ ನದಿಯ ದಡದಲ್ಲಿ ಕಾಣಬಹುದು. ಆಪ್ಷನ್ ಎ ಥೇಮ್ಸ್ ನದಿಯ ದಡದಲ್ಲಿ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಯಾವ ಕೃಷಿ ಬೆಳೆ ಬೆಳೆಯುತ್ತಾರೆ ಸ್ನೇಹಿತರೆ? ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ಯಾವ ಒಂದು ಕೃಷಿ ಬೆಳೆಯನ್ನ ಬೆಳೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಎ ರಬಿ ಬೆಳೆಗಳು ಸ್ನೇಹಿತರೆ. ಆಪ್ಷನ್ ಎ ರಬಿ ಬೆಳೆಗಳನ್ನ ಬೆಳೆಯಲಾಗುತ್ತದೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ. ಸ್ನೇಹಿತರ ಪ್ರಮುಖವಾಗಿ ರಬಿ ಬೆಳೆಗಳು, ಖಾರಿಫ್ ಬೆಳೆಗಳು ಮತ್ತು ಜೈದ್ ಬೆಳೆಗಳು ಇವು 3 ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಪಾಯಿಂಟ್ಸ್ ಗಳಾಗಿರುತ್ತೆ. ನಿಮಗೆ ನೆಕ್ಸ್ಟ್ ನಾನು ಟಾಪಿಕ್ಸ್ ವೈಸ್ ಕ್ಲಾಸ್ಗಳನ್ನ ತಗೋಬೇಕಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸಾಂಪಲ್ಸ್ ಮತ್ತು ಯಾವ ತಿಂಗಳಿನಿಂದ ಯಾವ ತಿಂಗಳವರೆಗೆ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ 25ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕೆಳಕಂಡ ಯಾವ ರಾಜ್ಯದಲ್ಲಿ ರಾಗಿ ಉತ್ಪಾದನೆ ಹೆಚ್ಚಾಗಿದೆ ಸ್ನೇಹಿತರೆ? ಈ ಕೆಳಕಂಡ ಯಾವ ಒಂದು ರಾಜ್ಯದಲ್ಲಿ ರಾಗಿ ಉತ್ಪಾದನೆಯನ್ನ ಹೆಚ್ಚಾಗಿ ಕಾಣಬಹುದಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಎ ಕರ್ನಾಟಕ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿಯನ್ನ ಬೆಳೆಯಲಾಗುತ್ತದೆ. ಸ್ನೇಹಿತರೆ ಈಗ ನಾವು 2ನೇ ಸೆಟ್ಟಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇ ಪ್ರಶ್ನೆ, ಕೆಳಗಿನ ನದಿಗಳಲ್ಲಿ ಅತಿ ಉದ್ದವಾದಂತ ನದಿ ಯಾವುದು ಸ್ನೇಹಿತರೆ? ಈ ಕೆಳಕಂಡ ನದಿಯಲ್ಲಿ ಅತ್ಯಂತ ಉದ್ದವಾದಂತ ನದಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಪ್ರಪಂಚದ ಅತ್ಯಂತ ಉದ್ದವಾದಂತ ನದಿ ಆಪ್ಷನ್ ಎ ನೈಲ್ ನದಿ. ಆಪ್ಷನ್ ಎ ನೈಲ್ ನದಿ ಸರಿಯಾದಂತ ಉತ್ತರವಾಗಿದೆ. ನೆಕ್ಸ್ಟ್ 2ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಚಿಪ್ಕೋ ಚಳುವಳಿಯ ಉದ್ದೇಶ ಏನು ಸ್ನೇಹಿತರೆ? ಚಿಪ್ಕೋ ಚಳುವಳಿಯ ಉದ್ದೇಶ ಆಪ್ಷನ್ ಡಿ ಅರಣ್ಯ ನಾಶವನ್ನ ತಡೆಗಟ್ಟುವುದು. ಆಪ್ಷನ್ ಡಿ ಅರಣ್ಯ ನಾಶವಾಗುವುದನ್ನ ತಡೆಗಟ್ಟುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್ 3ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಹೊಂದಿರುವಂತ ರಾಜ್ಯ ಯಾವುದು ಸ್ನೇಹಿತರೆ? ನಾನು ಆಗ್ಲೇನೆ ನಿಮಗೆ ತಿಳಿಸಿದೆ, ನಮ್ಮ ಭಾರತದ ರಾಜ್ಯಗಳು ಯಾವ ಬೇರೆ ದೇಶದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತದೆ ಅಂತ ತಿಳ್ಕೊಬೇಕಾಗಿರುತ್ತೆ. ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ನಮ್ಮ ಭಾರತದ ಯಾವ ರಾಜ್ಯವು ತನ್ನ ಗಡಿಯನ್ನ ಹಂಚಿಕೊಂಡಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಮಿಜೋರಾಂ. ಆಪ್ಷನ್ ಡಿ ಮಿಜೋರಾಂ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವಂತ ಪಟ್ಟಣಗಳ ಜೋಡಿ ಯಾವುದು ಸ್ನೇಹಿತರೆ? ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವಂತ ಪಟ್ಟಣಗಳ ಜೋಡಿಯನ್ನ ನಾವು ತಿಳಿಸ್ಬೇಕಾಗಿರುತ್ತೆ. ಸರಿಯಾದಂತ ಉತ್ತರ ಆಪ್ಷನ್ ಡಿ ಕುಮುಟಾ ಮತ್ತು ಹೊನ್ನಾವರ ಸ್ನೇಹಿತರೆ. ಅಘನಾಶಿನಿ ನದಿಯ ನಡುವೆ ಕುಮುಟಾ ಇದ್ರೆ ಶರಾವತಿ ನದಿಯ ಹತ್ತಿರ ಹೊನ್ನವಾರವನ್ನು ಕೂಡ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು ಸ್ನೇಹಿತರೆ? ವಿಶ್ವದಲ್ಲಿಯೇ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಸಿ ಸುಂದರ್ಬನ್ಸ್. ಆಪ್ಷನ್ ಸಿ ಸುಂದರ್ಬನ್ಸ್ ಅನ್ನುವಂಥದ್ದು ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಹೊಂದಿರುವಂತಹ ಪ್ರದೇಶ ಕೂಡ ಆಗಿರುತ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ
ನಾಗಾರ್ಜುನ ಸಾಗರ ಯೋಜನೆ ಯಾವ ನದಿಯ ಮೇಲೆ ನಿರ್ಮಿತವಾಗಿದೆ? ನಾಗಾರ್ಜುನ ಸಾಗರ ಯೋಜನೆಯು ಯಾವ ಒಂದು ನದಿಯ ಮೇಲೆ ನಿರ್ಮಿತವಾಗಿದೆ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕೃಷ್ಣಾ ನದಿ ಸ್ನೇಹಿತರ. ಆಪ್ಷನ್ ಬಿ ಕೃಷ್ಣಾ ನದಿಯ ಮೇಲೆ ನಾಗಾರ್ಜುನ ಸಾಗರ ಯೋಜನೆಯನ್ನ ನಿರ್ಮಿಸಲಾಗಿರುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಟೈಟಾನ್ ಎನ್ನುವ ಅತಿ ದೊಡ್ಡ ಉಪಗ್ರಹ ಇರುವಂತ ಒಂದು ಗ್ರಹ ಯಾವುದು ಸ್ನೇಹಿತರೆ? ಟೈಟಾನ್ ಎಂಬುವಂತ ಈ ಒಂದು ಅತಿ ದೊಡ್ಡ ಉಪಗ್ರಹ ಯಾವ ಒಂದು ಗ್ರಹದ ಉಪಗ್ರಹವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಸಿ ಶನಿ ಗ್ರಹದ ಒಂದು ಉಪಗ್ರಹ ಸ್ನೇಹಿತರೆ. ಆಪ್ಷನ್ ಸಿ ಶನಿ ಗ್ರಹದ ಉಪಗ್ರಹ ಟೈಟಾನ್ ಆಗಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದ ಮೂಲಕ ಅರಾವಳಿ ಪರ್ವತ ಶ್ರೇಣಿ ಹಬ್ಬಿದೆ ಸ್ನೇಹಿತರೆ? ಭಾರತದ ಯಾವ ರಾಜ್ಯಗಳ ಮೂಲಕ ಅರಾವಳಿ ಪರ್ವತ ಶ್ರೇಣಿಗಳನ್ನ ಹಬ್ಬಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ರಾಜಸ್ಥಾನ. ಆಪ್ಷನ್ ಬಿ ರಾಜಸ್ಥಾನ ಸರಿಯಾದಂತ ಉತ್ತರವಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನ ನೋಡಿದ್ರೆ ಚಹಾದ ಅತ್ಯಂತ ಹೆಚ್ಚಿನ ಉತ್ಪಾದಕ ರಾಜ್ಯ ಯಾವುದು ಸ್ನೇಹಿತರೆ? ಚಹಾದ ಅತ್ಯಂತ ಹೆಚ್ಚಿನ ಉತ್ಪಾದಕ ರಾಜ್ಯ ಯಾವುದು ಅಂತ ಪ್ರಶ್ನೆಯಾಗಿದೆ. ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಅಸ್ಸಾಂ ಸರಿಯಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಸಿ ಅಸ್ಸಾಂ ಸರಿಯಾಗಿರುತ್ತೆ. ಚಹಾ ಅಂತ ಕೇಳಿದ್ರೆ ಇಲ್ಲಿ ಸ್ನೇಹಿತರೆ ನಿಮಗೆ ಟೀ ಅಂತ ನೀವು ತಿಳ್ಕೊಬೇಕಾಗಿರುತ್ತೆ. ಕಾಫಿ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಸರಿಯಾದಂತ ಉತ್ತರವಾಗಿರುತ್ತೆ. ಅಂತಂದ್ರೆ ಅತಿ ಹೆಚ್ಚು ಬೆಳೆಯುವಂತ ಒಂದು ಜಿಲ್ಲೆ ಕೂಡ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ ಆಯ್ತು. ಈಗ 10ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? ಹಳದಿ ಕ್ರಾಂತಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಆಪ್ಷನ್ ಎ ಎಣ್ಣೆ ಕಾಳುಗಳು ಸ್ನೇಹಿತರೆ. ಆಪ್ಷನ್ ಎ ಎಣ್ಣೆ ಕಾಳುಗಳಿಗೆ ಹಳದಿ ಕ್ರಾಂತಿಯು ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆಯನ್ನ ನೋಡಿದ್ರೆ ಆನೆ ಯೋಜನೆ ಯಾವಾಗ ಜಾರಿಗೆ ಬಂದಿತು ಸ್ನೇಹಿತರೆ? ಆನೆ ಯೋಜನೆಯು ಯಾವ ಒಂದು ವರ್ಷದಲ್ಲಿ ಜಾರಿಗೆ ಬಂದಿತು ಅಂತ ನೋಡೋದಾದ್ರೆ ಆಪ್ಷನ್ ಬಿ 1992. ಆಪ್ಷನ್ ಬಿ 1992ರಂದು ಈ ಒಂದು ಆನೆ ಯೋಜನೆ ಕೂಡ ಜಾರಿಗೆ ಬಂದಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆಯನ್ನ ನೋಡಿದ್ರೆ ದಕ್ಷಿಣದ ಗಂಗೆ ಎಂದು ಕರೆಯಲ್ಪಡುವಂತ ನದಿ ಯಾವುದು? ದಕ್ಷಿಣದ ಗಂಗೆ ಎಂದು ಕರೆಯಲ್ಪಡುವಂತ ಒಂದು ನದಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಎ ಕಾವೇರಿ ಸ್ನೇಹಿತರ. ಆಪ್ಷನ್ ಎ ಕಾವೇರಿ ಸರಿಯಾದಂತ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಅಂಶಿ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ? ಅಂಶಿ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ. ಆಪ್ಷನ್ ಎ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಅಂಶಿ ರಾಷ್ಟ್ರೀಯ ಉದ್ಯಾನವನವನ್ನು ಕೂಡ ಕಾಣಬಹುದಾಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಸೋಲಿಗರು ವಾಸವಿರುವಂಥ ಸ್ಥಳ ಯಾವುದು ಸ್ನೇಹಿತರೆ? ಸೋಲಿಗರನ್ನ ನಾವು ಅತಿ ಹೆಚ್ಚಿನದಾಗಿ ನಮ್ಮ ಕರ್ನಾಟಕದ ಯಾವ ಒಂದು ಜಿಲ್ಲೆಯಲ್ಲಿ ಕಾಣಬಹುದು? ಈ ಒಂದು ಸೋಲಿಗ ಬುಡಕಟ್ಟು ಜನಾಂಗ ಯಾವ ಪ್ರದೇಶದಲ್ಲಿದೆ ಅಂತ ನೋಡೋದಾದ್ರೆ ಆಪ್ಷನ್ ಎ ಚಾಮರಾಜನಗರ. ಆಪ್ಷನ್ ಎ ಚಾಮರಾಜನಗರ ಸರಿಯಾಗಿರುತ್ತದೆ. ಸ್ನೇಹಿತರೆ ಅತಿ ಹೆಚ್ಚು SC STಗಳನ್ನ ಹೊಂದಿರುವಂತಹ ಒಂದು ಜಿಲ್ಲೆ ಕೂಡ ಚಾಮರಾಜನಗರ ಜಿಲ್ಲೆ ಆಗಿರುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಜಗತ್ತಿನಲ್ಲಿ ಅತಿ ಚಿಕ್ಕದಾದ ಸಾಗರ ಯಾವುದು ಸ್ನೇಹಿತರೆ? ಜಗತ್ತಿನಲ್ಲಿ ಅತಿ ಚಿಕ್ಕದಾದಂಥ ಸಾಗರ ಆಪ್ಷನ್ ಡಿ ಆರ್ಕ್ಟಿಕ್ ಸಾಗರ ಸ್ನೇಹಿತರೆ. ಆಪ್ಷನ್ ಡಿ ಆರ್ಕ್ಟಿಕ್ ಸಾಗರ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆಯನ್ನ ನೋಡಿದ್ರೆ ನೀಲಗಿರಿ ಬೆಟ್ಟಗಳು ಅತಿ ಉನ್ನತ ಶೃಂಗದ ಹೆಸರೇನು ಸ್ನೇಹಿತರೆ? ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರದಲ್ಲಿರುವಂತಹ ಒಂದು ಬೆಟ್ಟದ ಹೆಸರೇನು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ದೊಡ್ಡ ಬೆಟ್ಟ ಸ್ನೇಹಿತರೆ. ಆಪ್ಷನ್ ಸಿ ದೊಡ್ಡ ಬೆಟ್ಟ ಸರಿಯಾದಂತ ಉತ್ತರವಾಗಿರುತ್ತೆ. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಉನ್ನತ ಶೃಂಗದ ಹೆಸರು ದೊಡ್ಡ ಬೆಟ್ಟ ಸರಿಯಾಗಿರುತ್ತದೆ. ಅರಾವಳಿ ಬೆಟ್ಟಗಳಲ್ಲಿ ಆನೈಮುಡಿ ಸರಿಯಾದಂತ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆಯನ್ನ ನೋಡಿದ್ರೆ ಪ್ರಸಿದ್ಧ ಬೀಚ್ ಎನಿಸಿರುವಂತ ಓಂ ಬೀಚ್ ಅನ್ನ ನಾವು ಎಲ್ಲಿ ಕಾಣಬಹುದು ಸ್ನೇಹಿತರೆ? ಪ್ರಸಿದ್ಧವಾಗಿರುವಂತ ಈ ಒಂದು ಓಂ ಬೀಚ್ ಅನ್ನ ನಾವು ಎಲ್ಲಿ ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂತ ಉತ್ತರ ಆಪ್ಷನ್ ಡಿ ಗೋಕರ್ಣ ಸ್ನೇಹಿತರೆ. ಆಪ್ಷನ್ ಡಿ ಗೋಕರ್ಣದಲ್ಲಿ ನಾವು ಪ್ರಸಿದ್ಧವಾದಂತ ಓಂ ಬೀಚ್ ಅನ್ನ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆಯನ್ನ ನೋಡಿದ್ರೆ ಶರಾವತಿ ನದಿಯು ಯಾವ ಪಟ್ಟಣದ ಮೂಲಕ ಹರಿಯುತ್ತದೆ? ಶರಾವತಿ ನದಿಯು ಯಾವ ಒಂದು ಪಟ್ಟಣದ ಮೂಲಕ ಹರಿಯುತ್ತದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂತ ಉತ್ತರ ಆಪ್ಷನ್ ಸಿ
ಹೊನ್ನವಾರ ಸ್ನೇಹಿತರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಸಿ ಹೊನ್ನವಾರ ಸರಿಯಾಗಿರುತ್ತೆ. ಅಥವಾ ಅವರು ಏನಾದರೂ ಶಿವಮೊಗ್ಗ ಅಂತ ಕೊಟ್ಟರೆ ಶಿವಮೊಗ್ಗ ಅಂತಲೂ ಕೂಡ ನೀವು ಟಿಕ್ ಮಾಡಬೇಕಾಗಿರುತ್ತೆ. ಅವರು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ಲೇಸಿನ ನೇಮನ್ನು ಕೊಡ್ತಾರೆ, ಅವಾಗ ನೀವು ಟಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಸ್ನೇಹಿತರೆ? ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಗಿದೆ. ತುಂಬ ಜನ ವಿದ್ಯಾರ್ಥಿಗಳು ನೋಡಿದ ತಕ್ಷಣ ಉತ್ತರ ಪ್ರದೇಶ ವಾರಣಾಸಿ ಅಂತ ಸರಿ ಹಾಕ್ಬಿಡ್ತಾರೆ, ಆದರೆ ಅದು ತಪ್ಪಾಗಿರುತ್ತದೆ ಸ್ನೇಹಿತರೆ. ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಅಂತಂದ್ರೆ ಆಪ್ಷನ್ ಡಿ ಲಕ್ನೋ. ಉತ್ತರ ಪ್ರದೇಶ ಲಕ್ನೋ, ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆಯನ್ನ ನೋಡಿದ್ರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಾಫಿ ಬೆಳೆಯನ್ನ ಮುಖ್ಯವಾಗಿ ಬೆಳೆಯುತ್ತಾರೆ ಸ್ನೇಹಿತರೆ? ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಕಾಫಿ ಬೆಳೆಯನ್ನ ಮುಖ್ಯವಾಗಿ ಬೆಳೆಯಲಾಗುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಡಿ ಚಿಕ್ಕಮಗಳೂರು ಸ್ನೇಹಿತರೆ. ಆಪ್ಷನ್ ಡಿ ನಮ್ಮ ಚಿಕ್ಕಮಗಳೂರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಸ್ನೇಹಿತರೆ 21ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಶ್ವೇತ ಕ್ರಾಂತಿಯು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? ಶ್ವೇತ ಕ್ರಾಂತಿಯು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹಾಲಿನ ಉತ್ಪಾದನೆ ಸ್ನೇಹಿತರೆ. ಆಪ್ಷನ್ ಸಿ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿರುತ್ತದೆ. ಹಾಲು ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ನರವರು ಆಗಿರುತ್ತಾರೆ. ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ಆಗಿರುತ್ತಾರೆ. ನೆಕ್ಸ್ಟ್ ಸೆಟ್ಟಿನ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದ್ರೆ ಕರ್ನಾಟಕ ಸಂಕ್ರಾಂತಿ ಅಥವಾ ಕರ್ಕಟಕ ಸಂಕ್ರಾಂತಿ ವೃತ್ತ ಇವುಗಳ ಮೂಲಕ ಹಾದು ಹೋಗುತ್ತದೆ. ಕರ್ಕಟಕ ಸಂಕ್ರಾಂತಿ ವೃತ್ತ ಯಾವುದರ ಮೂಲಕ ಹಾದು ಹೋಗುತ್ತದೆ ಅಂತಂದ್ರೆ ಆಪ್ಷನ್ ಸಿ ಭಾರತ ಮತ್ತು ಸೌದಿ ಅರೇಬಿಯಾ. ಭಾರತ ಮತ್ತು ಸೌದಿ ಅರೇಬಿಯಾದ ಮೇಲೆ ಹಾದು ಹೋಗುತ್ತದೆ. ನೆಕ್ಸ್ಟ್ 2ನೇ ಪ್ರಶ್ನೆಯನ್ನ ನೋಡಿದ್ರೆ ಯುರೋಪಿನ ಯಾವ ದೇಶವು ಸರೋವರಗಳ ದೇಶ ಎಂದು ಹೆಸರುವಾಸಿಯಾಗಿದೆ ಸ್ನೇಹಿತರೆ? ಯುರೋಪಿನ ಯಾವ ದೇಶವು ಸರೋವರಗಳ ದೇಶ ಎಂದು ಹೆಸರುವಾಸಿಯಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಫಿನ್ಲ್ಯಾಂಡ್ ಸರಿಯಾಗಿರುತ್ತೆ. ಆಪ್ಷನ್ ಎ ಫಿನ್ಲ್ಯಾಂಡ್ ಸರಿಯಾಗಿರುತ್ತೆ. ಸ್ನೇಹಿತರ ಪ್ರಸ್ತುತ ಈಗ 2023ರ ವರ್ಲ್ಡ್ ಹ್ಯಾಪಿನೆಸ್ ಸೂಚ್ಯಾಂಕ ಬಿಡುಗಡೆ ಕೂಡ ಆಗಿರುತ್ತದೆ. ಅದರಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ದೇಶ ಫಿನ್ಲ್ಯಾಂಡ್ ಆಗಿರುತ್ತೆ. ಅದರಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ದೇಶ ಫಿನ್ಲ್ಯಾಂಡ್ ಆಗಿರುತ್ತದೆ. 2ನೇ ದೇಶ ಯಾವುದು ಅಂತಂದ್ರೆ ಡೆನ್ಮಾರ್ಕ್ ಆಗಿರುತ್ತೆ. 2ನೇ ದೇಶ ಡೆನ್ಮಾರ್ಕ್ ಆಗಿರುತ್ತದೆ. 3ನೇ ದೇಶವಾಗಿ ನಿಮಗೆ ಐಸ್ಲ್ಯಾಂಡ್ ಅನ್ನ ಕಾಣಬಹುದಾಗಿರುತ್ತೆ. ನಮ್ಮ ಭಾರತ ಎಷ್ಟನೇ ಪ್ಲೇಸಿನಲ್ಲಿದೆ ಅಂತ ನಿಮಗೆ ಡೌಟ್ಸ್ ಬರುತ್ತೆ. ನಮ್ಮ ಭಾರತ 126ನೇ ಪ್ಲೇಸಿನಲ್ಲಿದೆ. ನಮ್ಮ ಭಾರತ 126ನೇ ಪ್ಲೇಸಿನಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ನಮ್ಮ ಭಾರತ ಇರುತ್ತದೆ. ಒಟ್ಟು ಎಷ್ಟು ದೇಶಗಳಿರುತ್ತೆ ಅಂತಂದ್ರೆ 130 ದೇಶಗಳು ಮಾತ್ರ ಭಾಗವಹಿಸುತ್ತದೆ. 137 ದೇಶದಲ್ಲಿ ನಮ್ಮ ಭಾರತದ ಸ್ಥಾನ 126 ಆಗಿದೆ. ಅತಿ ಕೊನೆಯದಾಗಿ ಅಂತಂದ್ರೆ 137ನೇ ದೇಶ ಯಾವುದು ಅಂತಂದ್ರೆ ಆಫ್ಘಾನಿಸ್ತಾನ. ಆಫ್ಘಾನಿಸ್ತಾನ ಸರಿಯಾಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ 3ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಲಕ್ಷದ್ವೀಪಗಳು ಇದರ ಉತ್ಪನ್ನವಾಗಿದೆ ಸ್ನೇಹಿತರೆ. ಲಕ್ಷದ್ವೀಪಗಳು ಇದರ ಒಂದು ಉತ್ಪನ್ನವಾಗಿದೆ ಅಂತ ನೋಡೋದಾದ್ರೆ ಆಪ್ಷನ್ ಡಿ ಬಂಡೆ ನಿರ್ಮಾಣ ಸ್ನೇಹಿತರೆ. ಆಪ್ಷನ್ ಬಿ ಬಂಡೆ ನಿರ್ಮಾಣದಿಂದ ಲಕ್ಷದ್ವೀಪಗಳು ಹುಟ್ಟಿಕೊಂಡಿರುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದಲ್ಲಿ ಅತ್ಯಂತ ಎತ್ತರ ಭಾರಿ ಅಲೆ ಉಳ್ಳಂತ ನದಿ ಇದಾಗಿದೆ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಅತ್ಯಂತ ಭಾರಿ ಅಲೆ ಉಳ್ಳಂತ ಅಥವಾ ಡೇಂಜರಸ್ ಆದಂಥ ಒಂದು ಅಲೆಗಳನ್ನು ಉಳ್ಳಂತ ನದಿ ಯಾವುದು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ. ಸ್ನೇಹಿತರೆ ಇದಿಷ್ಟು ಟೋಟಲ್ 50 ಪ್ರಶ್ನೆ ಇದಾಗಿರುತ್ತದೆ. ಈ ಒಂದು 50ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSC ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ಸ್ ಅನ್ನ ಮಾಡಿಸ್ತಾ ಇರ್ತೀವಿ. ವಿದ್ಯಾರ್ಥಿಗಳು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಪ್ರತಿನಿತ್ಯ ನಾವು ನಿಮಗೆ ಕರೆಂಟ್ ಅಫೇರ್ಸ್ಗಳನ್ನು ಹಾಕ್ತಾ ಇರ್ತೀವಿ. ನೀವೇನಾದರೂ KS, PSI ಮತ್ತು SSC ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಿರೋಂಥವ್ರಿಗೆ ಅತಿ ಮುಖ್ಯವಾಗಿರುತ್ತೆ. ಹಾಗಾಗಿ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ಈ ಒಂದು ಕ್ಲಾಸನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ. ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ
ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ.